ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ತುಂಬಾ ಮುಖ್ಯವಾದ ಟಾಪಿಕ್ ಬಗ್ಗೆ ಮಾತಾಡ್ತಿದೀವಿ. ಈ ವಿಷಯದ ಬಗ್ಗೆ ಎಲ್ಲರಿಗೂ ಗೊತ್ತಿರಲೇಬೇಕು. ಹಾಗಿದ್ರೆ ಯಾವುದು ಆ ಟಾಪಿಕ್ ನೋಡೋಣ ಬನ್ನಿ. ಈ ಆಕಾಶಿಕ್ ರೆಕಾರ್ಡ್ಸ್ ಭೂತ, ವರ್ತಮಾನ, ಭವಿಷ್ಯದ ಬಗ್ಗೆ ಸಂಬಂಧಿಸಿದ ಸಮಾಚಾರಗಳನ್ನ ಈ ಆಕಾಶಿಕ್ ರೆಕಾರ್ಡ್ಸ್ ನಲ್ಲಿ ರೆಕಾರ್ಡ್ ಆಗ್ತಿರುತ್ತೆ. ಇದು ಕೇವಲ ಒಬ್ಬ ಮನುಷ್ಯನಿಗೆ ಹಾಗೂ ಯೂನಿವರ್ಸ್ ಗೆ ಮಾತ್ರ ಸಂಬಂಧಿಸಿದ ಇನ್ಫಾರ್ಮೇಶನ್ ಅಲ್ಲ. ಇದು ತುಂಬಾ ಡೈಮೆನ್ಷನ್ಸ್ ಗೆ ಸಂಬಂಧಿಸಿದ ಇನ್ಫಾರ್ಮೇಶನ್ ನ ಇದು ರೆಕಾರ್ಡ್ ಮಾಡ್ತಿರುತ್ತೆ. ನಾವು ಎಷ್ಟು ಇನ್ಫಾರ್ಮೇಶನ್ ರಿಸೀವ್ ಮಾಡ್ಕೊಳ್ತೀವೋ ಅಷ್ಟು ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾನೆ ಹೋಗುತ್ತೆ. ಈ ಆಕಾಶಿಕ ರೆಕಾರ್ಡ್ ಅನ್ನೋದು ವೈಫೈ ಇದ್ದ ಹಾಗೆ. ವೈಫೈ ಕೂಡ ನಮ್ಮ ಸುತ್ತ ಇರುತ್ತೆ, ಆದ್ರೆ ಅದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಅದಕ್ಕೆ ನಾವು ಕನೆಕ್ಟ್ ಆದ್ರೆ ಈ ಪ್ರಪಂಚದಲ್ಲಿ ನಾವು ಎಲ್ಲಿಂದ ಬೇಕಾದ್ರೂ ಲಿಮಿಟ್ಲೆಸ್ ಇನ್ಫಾರ್ಮೇಶನ್ ನ ಆಕ್ಸೆಸ್ ಮಾಡಬಹುದು. ಇದೇ ವಿಧಾನವಾಗಿ ನಾವು ಕೂಡ ಕಾನ್ಸಿಯಸ್ನೆಸ್ ನ ರೈಟ್ ಫ್ರೀಕ್ವೆನ್ಸಿ ನಲ್ಲಿ ಯೂನಿವರ್ಸ್ ಜೊತೆ ನಾವು ಕನೆಕ್ಟ್ ಮಾಡ್ಕೊಂಡ್ರೆ ಈ ಆಕಾಶಿಕ ರೆಕಾರ್ಡ್ಸ್ ನ ಆಕ್ಸೆಸ್ ಮಾಡೋದು ತುಂಬಾನೇ ಈಸಿ. ಟೆಸ್ಲಾ, ಶ್ರೀನಿವಾಸ್ ರಾಮಾನುಜನ್ ಅವರು, ಐನ್ಸ್ಟೈನ್, ಋಷಿಗಳು, ಯೋಗಿಗಳಿಗೆ ಎಲ್ಲಿಂದ ಇಷ್ಟೊಂದು ನಾಲೆಜ್ ಬರುತ್ತೆ? ಅವರು ಏನು ಹೇಳುತ್ತಿದ್ದಾರೆ? ಯೂನಿವರ್ಸ್ಗೆ ನಮಗೆ ಏನು ಸಂಬಂಧ ಅನ್ನೋ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಟೆಸ್ಲಾ ಏನ್ ಹೇಳ್ತಾರೆ ಅಂದ್ರೆ, ಇವಾಗ ಇರುವ ಸೈನ್ಸ್ 10 ಇಯರ್ಸ್ ನಾನ್ ಮೆಟಲ್ ಫಿಸಿಕಲ್ ಫೋನೋಮಿನಾ ಲೆವೆಲ್ ನ ಸ್ಟಡಿ ಮಾಡಿದ್ರೆ 10 ಇಯರ್ಸ್ ಅಲ್ಲಿ ಕಳೆದ 100 ಇಯರ್ಸ್ ಪ್ರೋಗ್ರೆಸ್ ನ ಸಾಧಿಸಬಹುದು ಅಂತ ಹೇಳ್ತಿದ್ದಾರೆ. ನೊಬೆಲ್ ಪ್ರೈಸ್ ನವಿನಿ ಡಾಕ್ಟರ್ ಅರವಿಂದ್ ಲಾಸ್ಲೋ ಅವರು ಕೆಲವು ವರ್ಷಗಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹಾಗೂ ಗ್ರಾವಿಟೇಷನಲ್ ಸ್ಪೀಡ್ ನ ಸ್ಟಡಿ ಮಾಡಿದ ನಂತರ ಆಕಾಶಿಕ ರೆಕಾರ್ಡ್ ಸ್ಪೀಡ್ಸ್ ನ ಆಧಾರಗಳು ಸಿಕ್ಕಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. 0.1 ಎನರ್ಜಿ ಸ್ಪೀಡ್ ನ ತಿಳಿದುಕೊಂಡರು. ಇದೆಲ್ಲ ರೇಡಿಯೇಷನ್ಸ್ ಆಗಿ ನಮ್ಮ ಸುತ್ತಾನೆ ಇದೆ ಅಂತ, ಇದನ್ನ ನಾವು ಗ್ರಹಿಸಬಹುದು ಅಂತ, ಆದ್ರೆ ನಾವು ಅದನ್ನ ನೋಡೋದಕ್ಕೆ ಮುಟ್ಟೋದಕ್ಕೆ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ಇದೇ 0.1 ಎನರ್ಜಿನ ಮೊದಲೇ ಆಲ್ಬರ್ಟ್ ಐನ್ಸ್ಟೈನ್ ಅವರು ತಿಳಿದುಕೊಂಡಿದ್ದರು. 0.1 ಕ್ವಾಂಟಮ್ ಎನರ್ಜಿ ಯೂನಿವರ್ಸ್ ಗೆ ಸಂಬಂಧಿಸಿದ ತುಂಬಾ ಇನ್ಫಾರ್ಮೇಶನ್ ನ ಕ್ಯಾರಿ ಮಾಡ್ತಿದೆ ಅಂತ ಹೇಳಿದ್ದಾರೆ. ಡಾಕ್ಟರ್ ಲಾಸ್ಲೋ ಕ್ವಾಂಟಮ್ ಎನರ್ಜಿ ಮೇಧಸ್ಸಿಗೆ ಸಂಬಂಧಿಸಿದ ಇನ್ಫಾರ್ಮೇಶನ್ ನ ಹೊಂದಿರುತ್ತೆ ಅಂತ ಹೇಳಿದ್ದಾರೆ. ಈ ವಿಶ್ವವೆಲ್ಲ ಎನರ್ಜಿ ಹಾಗೂ ಇನ್ಫಾರ್ಮೇಶನ್ ಇಂದ ಕೂಡಿರುತ್ತೆ ಅಂತ ಅವರ ಪರಿಶೋಧನೆಗಳಿಂದ ತಿಳಿದು ಬಂದಿದೆ. ಈ ಆಕಾಶಿಕ್ ಸ್ಪೀಡ್ಸ್ ಕ್ವಾಂಟಮ್ ವ್ಯವಸ್ಥೆಯಿಂದ ತಯಾರಾಗಿರುತ್ತೆ. ಪ್ರತಿಯೊಂದು ಇಂಡಿವಿಜುವಲ್ ಪರ್ಸನ್ ಗೆ ಕೂಡ ಇದನ್ನ ಟ್ಯಾಪ್ ಮಾಡಿ ಅಲ್ಲಿಂದ ಬೇಕಾಗಿರುವ ಇನ್ಫಾರ್ಮೇಶನ್ ನ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಪ್ರತಿಯೊಬ್ಬ ಮನುಷ್ಯನು ಎನರ್ಜಿಯನ್ನ ಗ್ರಹಿಸಬಹುದು ಅಂತ ನಮ್ಮ ಸೈಂಟಿಸ್ಟ್ ಇವಾಗ ಆಲ್ರೆಡಿ ಪ್ರೂಫ್ ಕೂಡ ಮಾಡಿದ್ದಾರೆ. ಹಾಗೂ ನೊಬೆಲ್ ಪ್ರೈಸ್ ವಿನ್ನರ್ ರಿಚರ್ಡ್ ಸಿನ್ಮ್ಯಾನ್ ಕ್ವಾಂಟಮ್ ಫಿಸಿಕ್ಸ್ ಮೇಲೆ ಸ್ಟಡಿ ಮಾಡಿ ಅದರಲ್ಲಿ ಲೈಟ್ ಅಂಡ್ ಮ್ಯಾಟರ್ ಕ್ವಶನ್ ಬಗ್ಗೆ ಹೇಳಿದ್ದಾರೆ. ನಮ್ಮ ಬ್ರೈನ್ ನಲ್ಲಿ ಇರುವ ಎಲೆಕ್ಟ್ರಾನ್ಸ್ ಯೂನಿವರ್ಸ್ ನಲ್ಲಿ ಇರುವ ವೇವ್ಸ್ ನಿಂದ ಆಕ್ಟಿವೇಟ್ ಆಗಿ ಇನ್ಫಾರ್ಮ್ ಮೊದಲಾಗಿದೆ. ಅವಾಗ ಅದರಿಂದ ನಮ್ಮ ಆಲೋಚನೆಗಳು ಸಬ್ ಕಾನ್ಸಿಯಸ್ ಮೈಂಡ್ ಎಫೆಕ್ಟ್ಸ್ ಮಾಡ್ತವೆ ಅಂತ ಹೇಳಿದ್ದಾರೆ. ರಿಚೆಲ್ ಫೀಲ್ಡ್ಮ್ಯಾನ್ ಕ್ವಾಂಟಮ್ ಎಂಟಾಗ್ಲಿಮೆಂಟ್ ಥಿಯರಿನಲ್ಲಿ ನಮ್ಮ ಮೈಂಡ್ ಸಂಪೂರ್ಣವಾಗಿ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ವೇವ್ಸ್ ನಿಂದ ಕೂಡಿರುತ್ತೆ ಅಂತ, ಇದು ಒಂದು ಸೆನ್ಸಿಟಿವ್ ರೇಡಿಯೇಷನ್ಸ್ ಇಂದ ಕೂಡಿರುತ್ತೆ ಅಂತ, ಮನುಷ್ಯ ಎಷ್ಟು ದೂರದಲ್ಲಿ ಇದ್ರೂ ಅವರಿಗೆ ಸಂಬಂಧಿಸಿದ ಆಲೋಚನೆಗಳನ್ನ ಬೇರೆಯವರಿಗೆ ಕಳಿಸಬಹುದು ಅಂತ ಹೇಳಿದ್ದಾರೆ. ನಮ್ಮ ಬ್ರೈನ್ ನಲ್ಲಿ ಇರುವಂತಹ ಪ್ರತಿ ಎಲೆಕ್ಟ್ರಾನ್ ಒಂದು ರಿಸೀವರ್ ತರ ಇರುತ್ತೆ ಅಂತ, ಇದು ಭೂತ, ಭವಿಷ್ಯತ್ತು, ವರ್ತಮಾನಗಳಿಗೆ ಸಂಬಂಧಿಸಿದ ಇನ್ಫಾರ್ಮೇಶನ್ ನ ರಿಸೀವ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ನಿಕೋಲಾ ಟೆಸ್ಲಾ ಒಂದು ವಿಷಯವನ್ನ ಹೇಳ್ತಾರೆ, ನನ್ನ ಬ್ರೈನ್ ಒಂದು ರಿಸೀವರ್ ಅಂತ, ಯೂನಿವರ್ಸ್ ಒಂದು ಊರಿನ ಹಾಗೆ ಅಂತ, ಅಲ್ಲಿಂದ ನಾಲೆಜ್ ಹಾಗೂ ಇನ್ಫಾರ್ಮೇಶನ್ ನ ರಿಸೀವ್ ಮಾಡ್ಕೊಳ್ತೀನಿ ಅಂತ, ಅಲ್ಲಿ ಇದಕ್ಕೆ ಸಂಬಂಧಿಸಿದ ಇನ್ಫಾರ್ಮೇಶನ್ ಆಲ್ರೆಡಿ ಇದೆ ಅಂತ ಹೇಳಿದ್ದಾರೆ. 1923ನೇ ಇಸ್ವಿನಲ್ಲಿ 12 ವರ್ಷದ ಒಂದು ಬುಲ್ಗಾರಿಯನ್ ಹುಡುಗಿಗೆ ಒಂದು ಸುಂಟರಗಾಳಿಯಿಂದ ಅವಳ 2 ಕಣ್ಣುಗಳು ಧೂಳಿನಿಂದ ತುಂಬಿ ಹೋದವು. ಅವಾಗ ಆ ಹುಡುಗಿ ಮನೆಗೆ ಹೋಗೋದಕ್ಕೆ ಆಗದೇ ಇದ್ದಾಗ ಆಗ ಅವರ ತಂದೆ ತಾಯಿ ಆ ಹುಡುಗಿಯನ್ನ ಹುಡುಕಿ ಹಾಸ್ಪಿಟಲ್ಗೆ ಸೇರಿಸಿದರು. 3 ಅನ್ಸಕ್ಸಸ್ಫುಲ್ ಆಪರೇಷನ್ ಆದ್ಮೇಲೆ ಆ ಹುಡುಗಿ ಪೂರ್ಣವಾಗಿ ಅವಳ ಕಣ್ಣುಗಳ ದೃಷ್ಟಿಯನ್ನ ಕಳೆದುಕೊಂಡಳು. ಆವಾಗ ಅವರು ನಿಧಾನಕ್ಕೆ ಅವರ ಅಂತರಂಗದಲ್ಲಿ ಇರುವ ಶಕ್ತಿಯನ್ನ ಹೊರಗೆ ತರಲು ಪ್ರಯತ್ನ ಮಾಡಿದರು. ಭವಿಷ್ಯತ್ತಿನ ಬಗ್ಗೆ ಅಕ್ಯುರೇಟ್ ಆಗಿ ಹೇಳೋದಕ್ಕೆ ಪ್ರಯತ್ನಿಸಿದರು. 2004ರಲ್ಲಿ ಒಂದು ದೊಡ್ಡ ಸುನಾಮಿ ಆಸಿಯಾ ಖಂಡನಲ್ಲಿ ಬರುತ್ತೆ ಅಂತ ಅವರು ಹೇಳಿದ್ರು. ಇವರು ಹೇಳಿರುವ ಹಾಗೇನೆ 2004ರಲ್ಲಿ ಒಂದು ಭಯಂಕರವಾದ ಸುನಾಮಿ ಬಂತು. ಇಂದಿರಾ ಗಾಂಧಿ ಗುಂಡಿನ ದಾಳಿಯಿಂದ ಬಲಿ ಆಗ್ತಾರೆ ಅಂತ ಇವರು ಪ್ರಿಡಿಕ್ಟ್ ಮಾಡಿದ್ರು. ಇವರು ಹೇಳಿರುವ ಹಾಗೇನೆ ಅವರ ಸೈನಿಕರೇ ಅವರನ್ನ ಕೊಂದರು. ಬುಲ್ಗೇರಿಯಾನಲ್ಲಿ ತುಂಬಾ ಜನ ಪೊಲಿಟಿಷಿಯನ್ಸ್ ಹಾಗೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಭವಿಷ್ಯತ್ತಿನ ಬಗ್ಗೆ ತಿಳಿದುಕೊಳ್ಳೋಕೆ ಅವರನ್ನ ಮೀಟ್ ಮಾಡ್ತಿದ್ರು. ಅವರಿಗೆ 2 ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ ಅಂದ್ರೂ ಕೂಡ ಅವರು ಯಾವ ವ್ಯಕ್ತಿ ಹೇಗೆ ಇರ್ತಾರೆ ಅಂತ ಅಕ್ಯುರೇಟ್ ಆಗಿ ಹೇಳ್ತಿದ್ರು. ಅವರು ಹೇಳಿದ್ದೆಲ್ಲ ನಡೀತಿತ್ತು. ಈ ವಿಷಯವನ್ನ ಸೈಂಟಿಸ್ಟ್ ಕೂಡ ರಿಸರ್ಚ್ ಮಾಡಿ ಇವರು ಹೇಳುವುದೆಲ್ಲ ನಿಜ ಅಂತ ನಿರೂಪಿಸಿದರು. ನಾವು ಅವಾಗವಾಗ ಯಾವುದಾದ್ರೂ ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡ್ತಿರುವಾಗ ಕೆಲವು ಆಲೋಚನೆಗಳು ಲೈಟ್ ತರ ಬಂದು ಅದು ನಮ್ಮ ಮೈಂಡ್ ನಲ್ಲೇ ಸ್ಟೋರ್ ಆಗ್ತವೆ. ಅದರಿಂದ ನಾವು ಈ ಸಮಸ್ಯೆಗಳಿಂದ ಆಚೆ ಬರ್ತಿರ್ತೀವಿ. ಆ ಆಲೋಚನೆಗಳು ಎಲ್ಲಿಂದ ಬರುತ್ತೆ? ಅಂತಹ ಆಲೋಚನೆಗಳು ಯಾರು ಕಳಿಸ್ತಿದ್ದಾರೆ? ಟೆಸ್ಲಾ, ಶ್ರೀನಿವಾಸ್ ರಾಮಾನುಜನ್, ಐನ್ಸ್ಟೈನ್ ಇವರೆಲ್ಲರೂ ಕೂಡ ಅಂತಹ ಮೇಧಸ್ಸನ್ನ ಸಂಪೂರ್ಣವಾಗಿ ಹೊಂದಿದವರು. ಅವರು ಮಾಡಿರುವ ಆವಿಷ್ಕಾರಗಳು ಎಲ್ಲೋ ನೋಡಿ ಕಲಿತಿದ್ದು ಅಂತರೂ ಅಲ್ಲ.
ಅವರ ಮೇಧಸ್ಸಿನಿಂದ ಹುಟ್ಟಿದ್ದು. ಹಿಂದೂ, ಈಜಿಪ್ಟ್, ಗೀಕ್ ಮತ ಗ್ರಂಥಗಳಲ್ಲಿ ಕೂಡ ಈ ಆಕಾಶಿಕ ರೆಕಾರ್ಡ್ಸ್ಗೆ ಸಂಬಂಧಿಸಿದ ತುಂಬಾ ವಿಷಯಗಳು ತುಂಬಾ ಸ್ಪಷ್ಟವಾಗಿ ಇದಾವೆ. ಇವಾಗ ಈ ವಿಡಿಯೋದಲ್ಲಿ ನೋಡುತ್ತಿರುವ ನಿಮ್ಮ ಸುತ್ತಲೂ ಕೂಡ ಈ ಆಕಾಶಿಕ ರೆಕಾರ್ಡ್ಸ್ ಇದಾವೆ. ಆದರೆ ನೀವು ಫಿಸಿಕಲ್ ಆಗಿ ಮುಟ್ಟೋದಕ್ಕೆ ಹಾಗೂ ನೋಡೋದಕ್ಕೆ ಆಗೋದಿಲ್ಲ, ಎಲ್ಲರಿಗೂ ತೋರಿಸೋದಕ್ಕೆ ಹಾಗೂ ಪ್ರೂವ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಅದು ನಿಮ್ಮ ಬ್ರೈನ್ ನಲ್ಲಿ ಬಂದು ನಿಮಗೆ ಮಾತ್ರ ನಿದರ್ಶನೆಯನ್ನ ಕೊಡ್ತವೆ. ಈ ಆಕಾಶಿಕ ರೆಕಾರ್ಡ್ಸ್ ನ ಆಕ್ಸೆಸ್ ಮಾಡೋದಕ್ಕೆ ಕೇವಲ ಮನುಷ್ಯರಿಂದ ಮಾತ್ರ ಸಾಧ್ಯವಾಗುತ್ತೆ. ಈ ಪ್ರಪಂಚದಲ್ಲಿ ಇನ್ನು ಬೇರೆ ಯಾವುದೇ ಜೀವಿಗೆ ಈ ಆಕಾಶಿಕ ರೆಕಾರ್ಡ್ಸ್ ನ ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವಾಗ ಇರುವ ಸೈನ್ಸ್ ಗಾದ್ರೂ ನಾವು ಪ್ರಸ್ತುತ ಆಲೋಚನೆ ಮಾಡ್ತಿರುವ ಲಾಜಿಕ್ಸ್ ಗೆ ಆಗ್ಲಿ ಇದನ್ನ ಪ್ರೂಫ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ನಿಮಗೆ ಬೇಕಾದಂತಹ ನಾಲೆಜ್ ನ ಈ ಆಕಾಶಿಕ ರೆಕಾರ್ಡ್ಸ್ ಇಂದ ಪಡ್ಕೋಬಹುದು. ನಮಗೆ ಬೇಕಾಗಿರುವ ರೇಡಿಯೋ ಸ್ಟೇಷನ್ ಕನೆಕ್ಟ್ ಆಗೋದಕ್ಕೆ ನಾವು ರೇಡಿಯೋನ ಹೇಗೆ ರೈಟ್ ಫ್ರೀಕ್ವೆನ್ಸಿನಲ್ಲಿ ಟ್ಯೂನ್ ಮಾಡ್ತೇವೆಯೋ ಹಾಗೆ ನಾವು ಕೂಡ ನಮ್ಮನ್ನ ರೈಟ್ ಫ್ರೀಕ್ವೆನ್ಸಿನಲ್ಲಿ ನಾವು ಟ್ಯೂನ್ ಮಾಡ್ಕೊಂಡ್ರೆ ಈ ಆಕಾಶಿಕ ರೆಕಾರ್ಡ್ಸ್ ನ ನಾವು ಆಕ್ಸೆಸ್ ಮಾಡಬಹುದು. ಈ ರೆಕಾರ್ಡ್ಸ್ ನಮಗೋಸ್ಕರನೇ ಕ್ರಿಯೇಟ್ ಆಗಿದೆ. ನಾವು ಅವುಗಳನ್ನ ನಮಗೆ ಬೇಕಾಗಿರುವ ಹಾಗೆ ಬಳಸಿಕೊಳ್ಳಬಹುದು. ಹಾಗಿದ್ರೆ ಈ ಆಕಾಶಿಕ ರೆಕಾರ್ಡ್ಸ್ ನ ಆಕ್ಸೆಸ್ ಮಾಡೋದಕ್ಕೆ ತುಂಬಾ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅನ್ನೋದು ಬೇಕಾಗುತ್ತೆ. ಅನವಶ್ಯಕವಾಗಿರುವಂತಹ ಆಲೋಚನೆಗಳನ್ನ ಸೈಡ್ ಗೆ ಇಡಬೇಕಾಗುತ್ತೆ. ನಾವು ಯೂನಿವರ್ಸ್ ಜೊತೆ ಸಂಪೂರ್ಣವಾಗಿ ಕನೆಕ್ಟ್ ಆಗಿ ಇರಬೇಕು. ಇದಕ್ಕೆ ಯಾವಾಗ್ಲೂ ಕೂಡ ಸಂಪೂರ್ಣವಾಗಿ ಅರಿವನ್ನ ಆಧರಿಸಿ ಇರಬೇಕು. ಅಂದ್ರೆ ಕಂಪ್ಲೀಟ್ ಆಗಿ ಅರಿವನ್ನ ಆಧರಿಸಿ ಜೀವನದಲ್ಲಿ ಏನ್ ನಡೀತಿದೆ ಅಂತ ಗಮನಿಸ್ತಾ ಇರಬೇಕು. ನಮ್ಮ ಆಲೋಚನೆಗಳನ್ನ ಕಡಿಮೆ ಮಾಡಬೇಕು. ಆಗ ಯೂನಿವರ್ಸ್ ನಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕನಸಿನ ಮೂಲಕವಾಗಿ ಕೊಡೋದನ್ನೋದು ನಡೆಯುತ್ತೆ. ಹೀಗೆ ಮಾಡಿದ್ರೆ ಕೆಲವೇ ದಿನಗಳಲ್ಲಿ ಆಕಾಶಿಕ ರೆಕಾರ್ಡ್ಸ್ ನ ಆಕ್ಸೆಸ್ ಮಾಡೋ ರೀತಿ ನೀವು ಈ ವಿಶ್ವಕ್ಕೆ ಸಂಪೂರ್ಣವಾಗಿ ಕನೆಕ್ಟ್ ಆಗ್ತೀರಾ. ಸ್ನೇಹಿತರೆ, ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಆನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.